ಆತ್ಮೀಯರೇ, ದೇಶ ಕಂಡ ಅಪರೂಪದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಮಹಾತ್ಮ ಗಾಂಧಿಯವರ ಜನ್ಮದಿನದಿಂದೇ ಅಜಾತಶತ್ರುವಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವೂ ಕೂಡ ಆಗಿದೆ. ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಡಳಿತ ವಿಷಯದಲ್ಲಿ ಮಾತ್ರ ಖಡಕ್ ಆಗಿದ್ದರು. ಇಂತಹ ಶಾಸ್ತ್ರಿಯವರು ಉತ್ತರ ಪ್ರದೇಶದ ವಾರಣಾಸಿಯಿಂದ 7 ಮೈಲಿ ದೂರದಲ್ಲಿರುವ ರೈಲ್ವೆ ಟೌನ್ ಮೊಘಲ್ ಸರಾಯಿ ಶಾಸ್ತ್ರಿಯವರ ಜನ್ಮತಾಣ. ಇವರು 1904 ಅಕ್ಟೋಬರ್ 2ರಲ್ಲಿ ಮೊಘಲ್ ಸರಾಯ್ನಲ್ಲಿ ಶಾಲಾ ಶಿಕ್ಷಕರಾದ ಶ್ರೀ ಶಾರದಾ ಪ್ರಸಾದ್ ಹಾಗೂ ಶ್ರೀಮತಿ ದುಲಾರಿ ದೇವಿಯವರ ದಂಪತಿಗಳ ಪುತ್ರನಾದ ಶಾಸ್ತ್ರಿ. ಇವರ ಪೂರ್ಣ ಹೆಸರು ಲಾಲ್ ಬಹದ್ದೂರ್ ಶ್ರೀವಾತ್ಸವ್. 2 ವರ್ಷದವರಿದ್ದಾಗಲೇ ತಂದೆಯನ್ನು ಕಳೆದುಕೊಂಡರು. ತೀವ್ರ ಬಡತನದಲ್ಲಿ ಶಿಕ್ಷಣ ಮುಂದುವರಿಸಿ ಶಾಲೆಗಾಗಿ ಪಕ್ಕದ ಊರಿಗೆ ಹೋಗಲು ಗಂಗಾ ನದಿಯನ್ನು ದಾಟಿ ಹೋಗಬೇಕಾದರೆ ದೋಣಿಯವನಿಗೆ ಕೂಡ ಕೊಡಲು ಹಣವಿರುತ್ತಿರಲಿಲ್ಲ. ಇಂತಹ ಒಂದು ಬಡತನದ ಪರಿಸ್ಥಿತಿ ಅವರದ್ದಾಗಿತ್ತು. ಹಾಗಿದ್ದರೂ ಕೂಡ ಅವರು ದಿನನಿತ್ಯ ತನ್ನ ಪಠ್ಯಪುಸ್ತಕದ ಚೀಲವನ್ನು ತಲೆಯ ಮೇಲೆ ಇಟ್ಟುಕೊಂಡು ಆ ಗಂಗಾ ನದಿಯನ್ನು ಈಜಿ ದಾಟಿ ದಿನ ಶಾಲೆಗೆ ಹೋಗಿ ಬರುತ್ತಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಉತ್ತಮ ಜ್ಞಾನವನ್ನು ಪಡೆದು ಮುಂದೆ ಕಾಶಿ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಶಾಸ್ತ್ರಿ ಪದವಿ ಪಡೆದರು. ಇದರಿಂದಾಗಿ ಮುಂದೆ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದೇ ಪ್ರಖ್ಯಾತರಾದರು. ಸರಳ ಬದುಕು ಇಷ್ಟಪಡುತ್ತಿದ್ದ ಶಾಸ್ತ್ರಿಯವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ಅವರು ಸ್ಥಾಪಿಸಿದ ಜನತಾ ಸೇವಾ ಸಂಘದ ಕಾರ್ಯಕರ್ತರಾದರು. ಆ ಸಂಘವು ಅವರಿಗೆ ಸಂಭಾವನೆಯಾಗಿ ನೀಡುತ್ತಿದ್ದ 75 ರೂಪಾಯಿಗಳಲ್ಲಿ ಜೀವನ ನಡೆಸುತ್ತಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಹೋರಾಟದ ಮನೋಭಾವ ಬೆಳೆಸಿಕೊಂಡರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸತ್ಯಾಗ್ರಹಿಯಾಗಿ ಅಖಾಡಕ್ಕೆ ಧುಮುಕಿದರು. ಮಹಾತ್ಮ ಗಾಂಧಿಯವರು ಸತ್ಯಾಗ್ರಹದ ಚಳುವಳಿಯಲ್ಲಿ ಕೈ ಜೋಡಿಸುವಂತೆ ಕರೆ ನೀಡಿದಾಗ ಅವರ ವಯಸ್ಸು ಕೇವಲ 16 ವರ್ಷ. ಉಪ್ಪಿನ ಸತ್ಯಾಗ್ರಹ ಚಲೆಜಾವ್ ಚಳುವಳಿಯಲ್ಲಿ ಭಾಗವಹಿಸಿ ಸ್ವತಂತ್ರ ಸಂಗ್ರಾಮದಲ್ಲಿ ಜೈಲುವಾಸ ಶಿಕ್ಷೆಯನ್ನು ಅನುಭವಿಸಿದರು. ಸ್ವತಂತ್ರ ನಂತರ ಸಕ್ರಿಯ ರಾಜಕಾರಣಕ್ಕೆ ಬಂದ ಶಾಸ್ತ್ರಿಯವರು 1952ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರ ಮಂತ್ರಿಮಂಡಲದಲ್ಲಿ ರೈಲ್ವೆ ಸಚಿವರಾದರು. ಆ ಸಂದರ್ಭದಲ್ಲಿ ಅರಿಯಲೂರಿನಲ್ಲಿ ರೈಲು ದುರಂತಕ್ಕೀಡಾದಾಗ 140 ಜನ ಪ್ರಯಾಣಿಕರು ಮೃತಪಟ್ಟರು. ಇದಕ್ಕೆ ನೈತಿಕ ಹೊಣೆ ಹೊತ್ತು ಶಾಸ್ತ್ರಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು. ಸಂಸತ್ತಿನಲ್ಲಿ ಭಾಷಣ ಮಾಡಿದ ನೆಹರು ಅವರು ಘಟನೆಗೆ ಸಂಬಂಧಿಸಿದಂತೆ ಶಾಸ್ತ್ರಿಯವರ ರಾಜೀನಾಮೆ ನೀಡಿದ್ದಾರೆ, ಇದನ್ನು ನಾನು ಅಂಗೀಕರಿಸುತ್ತಿದ್ದೇನೆ. ಶಾಸ್ತ್ರಿ ಇದಕ್ಕೆ ಕಾರಣವೆಂದು ಅಲ್ಲ, ಬದಲಿಗೆ ಸಂವಿಧಾನ ಹಾಗೂ ಮುಂದಿನ ಪೀಳಿಗೆಯವರಿಗೆ ಮಾದರಿಯಾಗಲಿ ಎಂದು. ನಂತರ ಲೋಕಸಭೆಗೆ ಆಯ್ಕೆಯಾಗಿ ಸಾರಿಗೆ, ಕೈಗಾರಿಕೆ, ವಾಣಿಜ್ಯ ಹಾಗೂ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ತಮ್ಮ ಆಡಳಿತ ವೈಖರಿ ಮತ್ತು ಸರಳ ನಡೆನುಡಿಗಳಿಂದ ವಿರೋಧ ಪಕ್ಷದ ಪ್ರೀತಿಯನ್ನು ಕೂಡ ಗಳಿಸಿದರು. ಶಾಸ್ತ್ರಿ ಸಚಿವರಾಗಿದ್ದಾಗ ರೈತರಿಗೆ ಹೆಚ್ಚಿನ ಸಹಾಯ ಮಾಡುವ ನಿಟ್ಟಿನಲ್ಲಿ ಹಾಗೂ ಬಡವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕ್ಷೀರ ಕ್ರಾಂತಿಯನ್ನು ಮಾಡಿದರು ಹಾಗೂ ಆಹಾರ ಉತ್ಪಾದನೆಗೆ ಒತ್ತು ನೀಡಿದರು. ಆ ಸಮಯದಲ್ಲಿ ಅಮೆರಿಕದಿಂದ ರಫ್ತಾಗುತ್ತಿದ್ದ ಕಳಪೆ ಗುಣಮಟ್ಟದ ಗೋಧಿ ಮತ್ತು ದೇಶದಲ್ಲಿ ಆಹಾರದ ಕೊರತೆ ಸಂಭವಿಸಿದ ಹಿನ್ನೆಲೆಯಲ್ಲಿ ದೇಶದ ಜನತೆಗೆ ವಾರಕ್ಕೆ ಒಮ್ಮೆ ಒಂದು ಹೊತ್ತಿನ ಊಟ ತ್ಯಜಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕವಾಗುವಂತೆ ಕರೆ ಕೊಟ್ಟರು. ಅವರ ಮಾತಿಗೆ ಇಡೀ ಭಾರತದ 50 ಕೋಟಿ ಜನ ವಾರದಲ್ಲಿ 1 ದಿವಸ ಪ್ರತಿ ಸೋಮವಾರ ಉಪವಾಸವನ್ನು ಮಾಡಿದರು. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಪ್ರತಿ ಸೋಮವಾರ ಉಪವಾಸವನ್ನು ಮಾಡಿ ನುಡಿದಂತೆ ನಡೆದರು. 1965 ಆಗಸ್ಟ್ 15ರಂದು ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿ ಹತ್ಯಾರೋಂ ಕಾ ಜವಾಬ್ ಹತ್ಯಾರೋಂ ಸೇ ದೇಂಗೆ ಎಂದು ಹೇಳಿದ ಕೆಲವು ದಿನಗಳಲ್ಲೇ ಆಗಸ್ಟ್ 31ರಂದು ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಸಾರಿತು. ಆ ಸಂದರ್ಭದಲ್ಲಿ ದಿಟ್ಟ ನಿರ್ಧಾರವನ್ನು ಕೈಗೊಂಡ ಶಾಸ್ತ್ರಿಯವರು ಲಾಹೋರ್ ಅನ್ನು ವಶಪಡಿಸಿಕೊಳ್ಳುವಂತೆ ಭಾರತೀಯ ಪಡೆಗಳಿಗೆ ನಿರ್ದೇಶನ ನೀಡಿದರು. 2 ಗಂಟೆ ಯುದ್ಧ ನಡೆದಿದ್ದೇ ಆದರೆ ಲಾಹೋರ್ ಭಾರತದ ಭಾಗವಾಗುತ್ತಿತ್ತು. ಇಂತಹ ಪರಿಸ್ಥಿತಿ ತೀವ್ರ ಕೈಮೀರಿ ಹೋಗುವ ಸಂದರ್ಭದಲ್ಲಿ ಮುಂದಾಗುವ ಅನಾಹುತವನ್ನು ಅರಿತ ಯುಎನ್ಒ ಮಧ್ಯಪ್ರವೇಶಿಸಿ ಸೆಪ್ಟೆಂಬರ್ 21, 1965ರಂದು ಕದನ ವಿರಾಮ ಏರ್ಪಡಿಸುವಂತೆ ಮಾಡಿತು.
ಇದು ಶಾಸ್ತ್ರಿಯವರ ಬಹದ್ದೂರಿಕೆಯ ಪ್ರತೀಕವಾಗಿತ್ತು. ಶತ್ರು ಸೇನೆಯನ್ನು ಮತ್ತು ಮಟ್ಟ ಹಾಕಿದ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ನೀಡಿದರು. ತಾಷ್ಕೆಂಟ್ನಲ್ಲಿ ಸಂಧಾನ ಮಾತುಕತೆಗೆ ತೆರಳಿದ ಶಾಸ್ತ್ರಿ ಆಗ ಪಾಕಿಸ್ತಾನದ ಅಯೂಬ್ ಖಾನ್ ನಡುವೆ ಮುಂದೆಂದೂ ಬಲಪ್ರಯೋಗದ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಯತ್ನಿಸುವುದಿಲ್ಲವೆಂಬ ಲಿಖಿತ ಹೇಳಿಕೆಗೆ 10ನೇ ಜನವರಿ 1966ರಲ್ಲಿ ಒಪ್ಪಂದಕ್ಕೆ ಸಹಿ ಪಡೆದರು. ಅಂದ್ರೆ ಅದೇ ರಾತ್ರಿ 10ರ ಮಧ್ಯರಾತ್ರಿ ಅಂದ್ರೆ ಬೆಳಗ್ಗೆ 11ರ ಬೆಳಗ್ಗೆ 1:31 ಸಹಿ ಶಾಹಿ ಹಾರುವ ಮುನ್ನವೇ ಅನುಮಾನಾಸ್ಪದವಾಗಿ ಹೃದಯಾಘಾತಕ್ಕೆ ಒಳಗಾದ ಶಾಸ್ತ್ರಿಯವರು ನಿಧನರಾದರು. ಇಡೀ ದೇಶವೇ ಕಂಬನಿಯ ಕೋಡಿಯಲ್ಲಿ ತೇಲಿ ಹೋಯಿತು. ಹೀಗೆ ಅವರ ಜೀವನ ಅಂತ್ಯವಾಯಿತು. ಮಹಾತ್ಮ ಗಾಂಧಿಯವರ ರಾಜಕೀಯ ವಿಚಾರಧಾರೆಯಿಂದ ಪ್ರಭಾವಿತರಾಗಿದ್ದ ಶಾಸ್ತ್ರಿಯವರು ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ತೋರಿದ ಸರಳ ನಡೆನುಡಿಗಳು, ಧೈರ್ಯ, ಆತ್ಮಸ್ಥೈರ್ಯಗಳು ನಮಗೆ ಮಾರ್ಗದರ್ಶನಕವಾಗಿ. ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಅನೇಕ ಸ್ವಾರಸ್ಯಕರ ಘಟನೆಗಳು ಹಾಗೂ ಅವರು ಎಂತಹ ಒಂದು ಸರಳ ಜೀವಿಯಾಗಿದ್ದರು ಅಂತಕ್ಕಂಥ ವಿಡಿಯೋವನ್ನು 2ನೇ ವಿಡಿಯೋದಲ್ಲಿ ನೀಡಿದ್ದೇವೆ. ಹಾಗಾಗಿ ದಯವಿಟ್ಟು 2ನೇ ವಿಡಿಯೋವನ್ನು ತಾವುಗಳು ವೀಕ್ಷಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.